ಹಲೋ ನಮಸ್ಕಾರ ಎಲ್ರಿ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಇವತ್ತು ಮಂಗಳವಾರದ ಬ್ಲಾಗು. ಇವತ್ತು ಬೆಳಗ್ಗೆ ಒಂದು ಲೇಟ್ ಆಯಿತು, 7 ಗಂಟೆ ಆಗಿತ್ತು ಎದ್ದೋಳಷ್ಟಿಗೆ. ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆನೂ ಸಮೇತ ಮಾಡ್ಕೊಂಡಿದ್ದೀನಿ. ಪೂಜೆನ ನೋಡಿ, ಪೂಜೆ ಮಾಡಿದ್ದೀನಿ. ಸಿಂಪಲ್ಲಾಗಿ ಮನೆ ಹತ್ರನೇ ಬಿಡೋ ಹೂಗಳನ್ನ ತೊಗೊಂಡು ಪೂಜೆ ಮಾಡೋದು ನಾನು ಯಾವಾಗಲೂ. ಪೂಜೆ ಮಾಡಿಕೊಂಡು ಇವಾಗ ತಿಂಡಿನೂ ಸಮೇತ ತಿಂದು, ಹಾಗೆ ನೀರು ಬೇರೆ ಖಾಲಿಯಾಗಿತ್ತಲ್ವ, ನೀರನ್ನು ಹಾಗೆ ತೊಗೊಂಡು ಬರೋಣ ಅಂತೇಳಿ ನಮ್ಮ ಮನೆ ಹತ್ರನೇ ಇಲ್ಲೇ ಇರೋದು ನೆಲ್ಲಿ ಹಿಂದೆನೇ ಹಾಕ್ಸಿದ್ದೀವಿ. ಕೊಡಪಾನ ತುಂಬ ಇಟ್ಟಿದ್ದೀನಿ. ನೀರನ್ನ ಹಾಕ್ಕೊಂಡು ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅದು ನಮ್ಮ ನೀರಿನ ಟ್ಯಾಂಕ್ 2 ಕೊಡಪಾನ ಹಾಕಿದ್ರೆ ತುಂಬ ಬಿಡುತ್ತೆ. ನಾನು ಯಾವಾಗಲೂ ನಲ್ಲಿ ಹಿಂದೆಯೇ ಇರುತ್ತಲ್ಲ, ಹಾಗಾಗಿ ನಾನು ಯಾವಾಗ ನೀರು ಖಾಲಿ ಆಗುತ್ತೋ ಆವಾಗ ಅಷ್ಟೇ 2 ಕೊಡಪಾನ ತಂದು ಹಾಕೋತೀನಿ. ಬಟ್ಟೆ ಪಾತ್ರೆ ಎಲ್ಲ ಅಲ್ಲೇ ತೊಳ್ಕೊತೀನಿ. ಹಾಗಾಗಿ ನನಗೇನು ಅಷ್ಟಕ್ಕೊಂದೇನು ತ್ರಾಸಾಗಲ್ಲ. ಇವತ್ತು ಪಂಚಮಿ ಹಬ್ಬ ಬೇರೆ ಬರ್ತಿದೆ ಅಲ್ಲ. ನಾಳೆನೇ ನಮ್ಮೂರಲ್ಲಿ ಪಂಚಮಿ ಹಬ್ಬಕ್ಕೆ ರೊಟ್ಟಿ ದಿನ ಅಂತ ಮಾಡ್ತಾರೆ. ನಾಳೆನೇ ರೊಟ್ಟಿ ದಿನ ಇರೋದು. ರೊಟ್ಟಿ, ಪಲ್ಯ, 4 ಥರದ್ದು, ಶೇಂಗಾ ಪುಡಿ, ಹಾಗೆ ಕುಶಣಿ ಪುಡಿ, ಈ ಥರ ಎಲ್ಲ ಮಾಡ್ತಾರಲ್ಲ. ಹಾಗಾಗಿ ನಾಳೆನೇ ಹಬ್ಬ ಇರೋದು. ಅದಕ್ಕಿಂತ ಮುಂಚೆ ಇವತ್ತು ರೇಷನ್ ತೊಗೊಂಡ್ಬರೋಣ ಅಂತ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಆದರೆ ನಮ್ಮ ಮನೆಯವ್ರಿಗೆ ಇನ್ನೂ ಪೇಮೆಂಟ್ ಹಾಕಿಲ್ಲ. ಇವತ್ತು ಹಾಕ್ತೀನಿ ಅಂತ ಹೇಳಿದಾರಂತೆ. ಅಕಸ್ಮಾತ್ ಪೇಮೆಂಟ್ ಹಾಕಿದ್ರು ಅಂದರೆ ಹೋಗಿ ರೇಷನ್ ಎಲ್ಲ ತೊಗೊಂಬಂದುಬಿಡ್ತೀನಿ. 1-2 ತಿಂಗಳಿಗೆ ಆಗೋಷ್ಟು ನಾನೆಲ್ಲ ಅರ್ಧ ಕೆ ಜಿನೇ ತೊಗೊಂಬರೋದು. ಯಾಕಂದರೆ ಇರೋದೇ ಇಬ್ಬರಲ್ವ, ಅಷ್ಟೊಂದೇನು ಖರ್ಚಾಗಲ್ಲ. ಅದರಲ್ಲೂ ನಾನು ವೀಕ್ಲಿ ಸಂತಿಗೆ ಹೋಗೋದ್ರಿಂದ ತರಕಾರಿನೂ ಮತ್ತು ದಿನಸಿನೂ 2 ಮ್ಯಾನೇಜ್ ಆಗುತ್ತೆ. ಅಷ್ಟೊಂದೇನು ಖರ್ಚಾಗಲ್ಲ ನನಗೆ. ಇವಾಗ ಶ್ರಾವಣ ಬೇರೆ ಅಲ್ವಾ, ಹಾಗಾಗಿ ಚಿಕನ್ನು, ಮಟನ್ನು, ಮೀನು ಈ ಥರದ್ದು ಯಾವುದೂ ತಿನ್ನಲ್ಲ. ಹಾಗಾಗಿ ಈ ತಿಂಗಳು ಸ್ವಲ್ಪ ಜಾಸ್ತಿ ಹೋಗ್ಬೋದು. ಯಾಕಂದರೆ ಡೈಲಿ ಅಡುಗೆ ಮತ್ತು ಅವರಿಗೆ ಒಂದು ವೀಕು ನೈಟ್ ಇರುತ್ತೆ, ಹಾಗೆ 1 ವೀಕ್ ಜನರಲ್ ಇರುತ್ತೆ. ಜನರಲ್ ಇದ್ದಾಗ ನಾನು ಅವ್ರಿಗೆ ಟಿಫನ್ ಬಾಕ್ಸ್ ಕಟ್ಟಬೇಕಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಈ ತಿಂಗಳು ಖರ್ಚಾಗ್ಬೋದು. ಬಟ್ ಹೋದ ತಿಂಗಳು ನಾನು 3 ತಿಂಗಳು ರೇಷನ್ ಮಾಡಿದ್ದೆ. ಅವಾಗೂ ಅರ್ಧ ಕೆ ಜಿನೇ ತೊಗೊಂಬಂದಿದ್ದೆ. ಬಟ್ ಈ ಸಲ ಫುಲ್ ಖಾಲಿಯಾಗಿದೆ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ತಗೋಬೇಕು. ಅದಕ್ಕಿಂತ ಮುಂಚೆ ಪೇಮೆಂಟ್ ಹಾಕಲಿ, ಆಮೇಲೆ ಹೋಗೋಣ ಅಂಥೇಳಿ ಮನೇಲಿರೋ ಕೆಲಸ ಎಲ್ಲ ಮುಗಿಸ್ಕೊತಿದ್ದೀನಿ. ನನ್ನ ಮಗಳು ಅವ್ರ ಅಜ್ಜಿ ಮನೇಲಿ ಹೋಗಿದ್ದಾರೆ. ನಮ್ಮ ಮನೆಯವರು ಪಾಪ ನೈಟ್ ಮುಗಿಸ್ಕೊಂಬಂದಿದ್ರಲ್ಲ, ಸೊ ಅವರು ಮಲ್ಕೊಂಡಿದ್ದಾರೆ. ಪಾಪ ಅವ್ರಿಗೆ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತೇಳಿ ನಾನು ಅಡುಗೆ ಮನೆಗೆ ಬಂದು ಲಾಗ್ನ ಮಾಡ್ತಿದ್ದೀನಿ. ಮಲ್ಕೊಂಡಿದ್ದಾರಲ್ಲ, ಮಲ್ಕೊಳ್ಳಿ ಬಿಡ್ರಿ ಅಂತೇಳಿ ಬೆಳಗ್ಗೆ ತಿಂಡಿಗೆ ನಾನು ಕೊಬ್ಬರಿ ಚಿತ್ರಾನ್ನ ಮಾಡಿದ್ದೆ. ಚೆನ್ನಾಗಿ ಬಂದಿತ್ತು. ಅದು ಇದಕ್ಕಿಂತ ಮುಂಚೆನೇ ನಾನು ಮಾಡಿದ್ದೀನಿ ಕೊಬ್ಬರಿ ಚಿತ್ರಾನ್ನ. ನನ್ನ ಚಾನಲಲ್ಲಿದೆ, ಒಂದು ಸಲ ನೋಡಿ. ತುಂಬಾ ಚೆನ್ನಾಗಿರುತ್ತೆ. ಒಂದು ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಒಂಥರ ಪಲಾವ್ ಈ ಥರ ತಿಂದಂಗೆ ಅನಿಸುತ್ತೆ. ಬಟ್ ಅದು ಚಿತ್ರಾನ್ನ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ, ಹೇಗೆ ಬಂತಂತ ಕಮೆಂಟ್ ಮಾಡಿ. ಇವತ್ತಿನ ವ್ಲಾಗು ಸಿಂಪಲ್ಲಾಗಿರುತ್ತೆ. ಹಾಗೆ ನಮ್ಮ ಸಿಟಿನೂ ನಿಮಗೆ ತೋರಿಸ್ತೀನಿ. ಅದು ಯಾವಾಗ ಅಂದರೆ ಪೇಮೆಂಟ್ ಹಾಕಿದ್ರೆ ಮಾತ್ರ ನಾನು ದಿನಸಿ ಎಲ್ಲ ತರಕ್ಕೆ ಹೋಗೋದು. ನಾನು ನಮ್ಮ ಚಿಕ್ಕಮ್ಮ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ನೋಡೋಣ, ಪೇಮೆಂಟ್ ಹಾಕಿದ್ರೆ ಬಡವ್ರ ಕಷ್ಟ ಅಷ್ಟಿಷ್ಟಲ್ಲ. ತಿಂಗಳು ಮಟ್ಟನೂ ಪೇಮೆಂಟ್ಗೋಸ್ಕರ ಕಾಯಬೇಕಲ್ಲ. ಹಾಗಾಗಿ ಕಾಯಬೇಕು. ಹಾಕಿದ್ಮೇಲೆ ಮತ್ತೆ ನಾನು ಹೋಗ್ತೀನಿ. ಕೊಡಪಾನ ತುಂಬಿದೆ, ಅದನ್ನು ತೊಗೊಂಬಂದು ಟ್ಯಾಂಕಿಗೆ ಹಾಕ್ತೀನಿ. ಮನೆಗೆ ನೋಡ್ರಿ ಕಳ್ಳರು ಬಂದಿದ್ದಾರೆ. ಎಷ್ಟು ಸ್ಕೆಚ್ ಹಾಕ್ತಿದ್ದಾರೆ ನೋಡ್ರಿ, ಒಳಗಡೆ ಹೇಗೆ ಬರೋದು ಅಂತ ಹೇಳಿ. ಇದು ಪಕ್ಕದ ಮನೆ ಬೇಕು ಅನಿಸುತ್ತೆ. ನಮ್ಮ ಚಿಂಟು ಒಳಗಡೆ ಮಲ್ಕೊಂಡಿದ್ದೆ.
ಹೋಯಿತು. ತಂದು ಹಾಕ್ಕೊಂಡಿದ್ದೀನಿ, ಬಟ್ಟೆ ಸೆಳಿಬೇಕು. ಇವತ್ತಿಂದ ಒಂದಿನ ಬಟ್ಟೆ ಇದೆ, ಅದನ್ನು ಬಟ್ಟೆ ಒಗೆದಾದ್ಮೇಲೆ ಮತ್ತು ಯಾವುದಾದ್ರೂ ಕೆಲಸ ಬಾಕಿ ಇತ್ತು ಅಂದರೆ ನೋಡಬೇಕು. ನೋಡಿ, ಯಾವ ದಿನಸಿನೂ ಪೂರ್ತಿ ಇಲ್ಲ, ಎಲ್ಲ ಖಾಲಿ ಆಗಿಬಿಟ್ಟಿದೆ ನೋಡಿರಿ. ಇದೆಲ್ಲ ಅದಕ್ಕೆ ರೇಷನ್ ತೊಗೊಂಬಂದರೆ ಎಲ್ಲನೂ ಫಿಲ್ ಮಾಡಿ ಇಟ್ಕೋಬೋದು ಅಂತ ಅವನ್ನೆಲ್ಲ ಹಾಗೋ ಇಟ್ಕೊಂಡಿದ್ದೀನಿ. ಹಾಗೆ ನಾನು ಈ ಬಾಕ್ಸ್ನ ಮೀಶೋದಿಂದ ತೊಗೊಂಡಿರೋದು. ಇರೋ ಸಣ್ಣ ಅಡುಗೆ ಮನೆಯಲ್ಲೇ ತುಂಬಾ ನನಗಿಷ್ಟ ಆಗೋ ಥರ ನಾನು ಕ್ಲೀನಾಗಿ ಜೋಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇರೋ ಅಷ್ಟು ಸಣ್ಣ ಮನೆ, ಇಲ್ಲಿ ಗ್ಯಾಸ್ ಎಲ್ಲ ಇಟ್ಕೊಂಡಿದ್ದೀನಿ ಇಷ್ಟೇ. ಹಾಗೆ ಇಲ್ಲಿ ಇದು ಕದ ಇರೋದ್ರಲ್ಲೇ ಚೆನ್ನಾಗಿ ಕಾಣೋ ರೀತಿಲಿ ಇಟ್ಕೊಂಡಿದ್ದೀನಿ. ನಾವು ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀವಿ, ಇನ್ನು ಯಾವಾಗಾಗುತ್ತೋ ಗೊತ್ತಿಲ್ಲ. ಇನ್ನು ಅದಕ್ಕೆ ಅಮೌಂಟ್ ಎಲ್ಲ ಅಡ್ಜಸ್ಟ್ ಆಗಬೇಕಲ್ಲ. ಹಾಗಾಗಿ ಅದಕ್ಕೂ ಮುಂಚೆ ನಮ್ಮದು ಹೇಳ್ಬೇಕಂದ್ರೆ ಲವ್ ಮ್ಯಾರೇಜ್ ಆದ್ದರಿಂದ ನಾವು ಮನೇಲಿ ಒಪ್ಕೊಂಡಿಲ್ಲ. ನನ್ನ ತವ್ರ ಮನೆಯವರು ಒಪ್ಕೊಂಡಿಲ್ಲ. ಏನು ಹೇಳಬೇಕು ಅನ್ನೋದೇ ಗೊತ್ತಿರಲ್ಲ. ಇದುವರೆಗೂ ಅವ್ರು ಯಾವಾಗಲೂ ಈಗ ಮದುವೆ ಆಗಿ 2 ವರ್ಷ ಬಂತು, ಯಾವಾಗಲೂ ಅವ್ರನ್ನ ನೋಡೂ ಇಲ್ಲ, ಅವರು ನನ್ನ ನೋಡಿಲ್ಲ, ಒಂದು ಸಲನೂ ಫೋನ್ ಮಾಡಿಲ್ಲ, ಏನಾಗಿಲ್ಲ. ಇಲ್ಲೆಲ್ಲರೂ ಹೇಳ್ತಾರೆ ಮಕ್ಕಳಾದಮೇಲೆ ಬರ್ತಾರೆ ತವ್ರ ಮನೆಯವರು ಅಂತ ಹೇಳ್ತಾರೆ. ಬಟ್ ನನ್ನ ತವ್ರ ಮನೇಲಿ ಯಾರೂ ಇನ್ನೂ ಬಂದಿಲ್ಲ, ಯಾಕಂತ ನನಗೆ ಗೊತ್ತಿಲ್ಲ. ಬಟ್ ನಾನಿರೋದು ಅವಳಿಗೆ ಒಬ್ಬಳೇ ಮಗಳು, ನಾನು ಮತ್ತು ನಮ್ಮಣ್ಣ. ಈ ಪಂಚಮಿ ಹಬ್ಬಕ್ಕೆ ಉಂಡಿ ತವ್ರ ಮನೆಯವರು ಉಂಡಿ ಕಳಿಸೋ ನಿಯಮ ಇದೆ. ಬಟ್ ನನಗೆ ಯಾರೂ ಇನ್ನೂ ಉಂಡಿ ಕಳಿಸಿಲ್ಲ. ಇದು 2ನೇ ವರ್ಷದ ಹಬ್ಬ ನಂದು. ಬಟ್ ಹೋದ ವರ್ಷ ನನ್ನ ಡೆಲಿವರಿ ಆಗಿತ್ತು. ಬಟ್ ಈ ವರ್ಷ ನಾನು ಸಪ್ರೇಟ್ ಮನೇಲಿದ್ದೀವಿ. ಬಟ್ ನನಗೆ ತವ್ರ ಮನೆಯವರು ಅಂತ ಯಾರೂ ಇಲ್ಲ. ಉಂಡಿ ಕಳ್ಸೋಕು ಅಂತಲೇ ತವ್ರ ಮನೆಯವ್ರು ಯಾರಿಲ್ಲ. ನಾನು ಯಾರನ್ನೂ ಮಾತಾಡ್ಸೋದು ಇಲ್ಲ, ಅವರು ನನ್ನ ಮಾತಾಡ್ಸಲ್ಲ. ನನಗೇನೋ ಆಸೆ ಇದೆ ಮಾತಾಡಿಸ್ಬೇಕು, ನನ್ನ ತವ್ರ ಮನೆಯವ್ರು ಬರಬೇಕು ಅಂತ ಹೇಳಿ. ನಾನು ಮಾಡಿರೋ ಕೆಲಸಕ್ಕೆ ಅವರು ನನ್ನ ಮಾತಾಡ್ಸೋದೇ ಇಲ್ಲ, ಆ ಥರ ಆಗೋಗಿದೆ. ಒಂದು ಪಡ್ಕೋಬೇಕು ಅಂದರೆ ಇನ್ನೊಂದು ಕಳ್ಕೋಬೇಕು ಅಂತಾರಲ್ಲ, ಅದೇ ರೀತಿ ನನ್ನ ಪ್ರೀತಿನ ನಾನು ಪಡ್ಕೊಂಡೆ. ಆದರೆ ನನ್ನ ತವ್ರ ಮನೆಯವ್ರ ಪ್ರೀತಿನ ಕಳ್ಕೊಂಡೆ. ಏನು ಮಾಡೋಕ್ಕಾಗುತ್ತೆ, ಒಂದು ಪಡ್ಕೋಬೇಕು ಅಂದ್ರೆ ಒಂದು ಕಳ್ಕೊಳ್ಳಬೇಕು ಅಂತಾರಲ್ಲ, ಹಾಗೆ ಒಂದು ಪಡ್ಕೊಂಡಿದ್ದೀನಿ, ಒಂದು ಕಳ್ಕೊಂಡಿದ್ದೀನಿ. ಎಲ್ಲ ದೇವ್ರಿಗೆ ಬಿಟ್ಟಿದ್ದು. ಯಾವಾಗ ನನ್ನ ತವ್ರ ಮನೆಯವ್ರು ಬರ್ತಾರೋ ನನಗೆ ಗೊತ್ತಿಲ್ಲ. ಬಟ್ ಬಂದರೆ ಖುಷಿ, ಬರದೇ ಇದ್ರೆ ಏನು ಮಾಡೋಕ್ಕಾಗಲ್ಲ. ಇಷ್ಟೇ ಅಲ್ಲ ಹೆಣ್ಮಕ್ಳು ಜೀವನ. ಹೆಂಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಇದು ನನ್ನ ಕತೆ. ಬಟ್ ಪರವಾಗಿಲ್ಲ, ನಮ್ಮ ಮನೆಯವರು ನನಗೆ ಚೆನ್ನಾಗೇ ನೋಡ್ಕೋತಾರೆ, ಖುಷಿಯಾಗೇ ನೋಡ್ಕೋತಾರೆ. ಯಾವುದಕ್ಕೂ ಕೊರತೆ ಮಾಡಿಲ್ಲ ಇದುವರೆಗೂ, ಚೆನ್ನಾಗಿ ನೋಡ್ಕೋತಾರೆ. ಹಾಯ್ ಹಾಯ್. ನನ್ನ ಮಗಳು ಇವಾಗ ತಾನೇ ಬಂದಳು ಅವ್ರ ಅಜ್ಜಿ ಮನೆಯಿಂದ. ನೋಡಿ, ಸುಮ್ಮನೆ ಕುತ್ಕೊಂಡಿದ್ದಾಳೆ, ಯಾಕೋ ಏನೋ ಯೋಚನೆ ಮಾಡ್ತಿದ್ದಾಳೆ. ಅಯ್ಯೋ ಹೋಗೋಣ ಅಮ್ಮ. ಆಕಳ ಹೊಡೆದು ಬರಕ್ಕೆ ಆಕಿನ ಆಕಳ ಹೊಡಿತಾಳಂತ. ಹಗ್ಯಾನ್ ಓಡ್ಸಾಕ್ಲ. ನೋಡ್ರಿ, ಇಲ್ಲೆಲ್ಲ ಫುಲ್ಲು ತುಂಬಿತ್ತು ಹೊಳೆ. ಇವಾಗ ಹೊಳೆ ಇಳಿತಿದೆ, ಹಾಗಾಗಿ ಆಕಳು ಹೋಗ್ತಿದ್ದಾವೆ. ನೋಡ್ರಿ, ನನ್ನ ಮಗಳು ಹಾಗೆ ಅಂತದ ಆಕಳಿಗೆಲ್ಲ ಹಾಗೆ.
ಇಷ್ಟೇ ನಮ್ಮ ತುಂಗಭದ್ರಾ ಹೊಳಿಗೂ ಹಾಗೆ ನಮ್ಮ ಮನೆಗಿರೋ ಇಷ್ಟು ಕಾಲ್ದಾರಿ. ಅಲ್ಲಿ ತಳಗಡೆ ಹೋಗ್ಬೇಕು, ತುಂಬಾ ಕೆಸರಿದೆ. ಹಾಗಾಗಿ ನನ್ನ ಮಗಳನ್ನ ಎತ್ಕೊಂಡಿರೋದ್ರಿಂದ ಹೋಗಲಿಲ್ಲ. ಇನ್ನೊಂದು ಸಲ ಬಂದಾಗ ನಿಮಗೆ ತೋರಿಸ್ತೀನಿ ನೋಡ್ರಿ. ಆಕಳಿಗೆ ಅಗ್ಗೆ ಅಂತಿದ್ದಾಳೆ. ಅವಳು ಆಕಳು ಪ್ರಾಣಿ ಅಂದರೆ ತುಂಬಾ ಇಷ್ಟ. ಸೇಮ್ ಅವ್ರ ತಾತನ ಥರ ಅವರೆಲ್ಲ. ಅವ್ರ 3 ಜನ ತಾತಂದ್ರಿದಾರಲ್ಲ, ತುಂಬಾ ಪ್ರಾಣಿ ಪಕ್ಷಿ ಈ ಥರನೆಲ್ಲ ಸಾಕೋದು ತುಂಬಾ. ಅವರು ನೋಡ್ರಿ ಎಷ್ಟು ತುಂಬಿತ್ತು. ಮೊನ್ನೆ ಸಖತ್ತು ತುಂಬಿತ್ತು. ಅಲ್ಲಿ ಟ್ಯಾಂಕಿ ಕಾಣಿಸ್ತಿದೆಯಲ್ಲ, ಆ ಟ್ಯಾಂಕಿ ಅರ್ಧದಷ್ಟು ನೀರು ತುಂಬಿತ್ತು. ಅಷ್ಟೊಂದು ನೀರು ಬಂದಿತ್ತು. ಇಲ್ಲೆಲ್ಲ ನೋಡ್ರಿ, ಇಲ್ಲೆಲ್ಲ ನೀರು ಬಂದಿತ್ತು. ಅಷ್ಟು ಕೆಸರಾಗಿತ್ತು. ಇವಾಗ ಸ್ವಲ್ಪ ಹೊಳೆ ಇಳಿದಿದೆ, ಹಾಗಾಗಿ ಇಲ್ಲಿ ಓಡಾಡೋಷ್ಟು ಜಾಗ ಇದೆ. ನಿನ್ನೆ ಮೊನ್ನೆ ಮಳೆ ಬಂದಿಲ್ವಲ್ಲ, ಅಷ್ಟೇ ಮೆಲ್ಲಕ್ಕೆ ಬಂದು ಹೋಗಿದೆ. ಹಾಗಾಗಿ ಇಲ್ಲಿ ಅಷ್ಟೊಂದೇನು ಕೆಸರಾಗಿಲ್ಲ. ನೋಡಿ ಆಕಳು ಎಲ್ಲ ಹೆಜ್ಜೆ ಎಲ್ಲ ಗುರುತಿದ್ದಾವೆ. ಹೊಳೆ ನಾನು ಅಲ್ಲಿ ಮುಂದೆ ಹೋಗಬೇಕು, ಕೆಸರಿದೆ ಅಂತ ಹೋಗಲಿಲ್ಲ. ಇನ್ನೊಂದು ಸಲ ಬಂದಾಗ ನಮ್ಮ ಹೊಳೆದು ಒಂದು ಟೂರ್ ಮಾಡಿದಾಗ ನಿಮಗೆ ಹೇಳ್ತೀನಿ. ಸಂಜೆಯಿಂದ ಲಾಂಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಇವತ್ತು ಬಾಯಿ ಬಸ್ಲೆ ಸೊಪ್ಪಿಂದ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದು. ಫಸ್ಟ್ ಟೈಮ್ ಮಾಡ್ತಿರೋದು. ನೋಡೋಣ ಬನ್ನಿ ಹೇಗೆ ಬರುತ್ತೆ ಅಂತ ನಿಮಗೂ ತೋರಿಸ್ತೀನಿ. ಆ ಸೊಪ್ಪು ನನ್ನ ಮಗಳು ನೋಡ್ರಿ, ತಾನೇ ಬೆಳ್ಳುಳ್ಳಿನೆಲ್ಲ ಕೆಡವಿ ಮತ್ತು ಅದಕ್ಕೆ ಹಾಕ್ತಿದ್ದಾಳೆ. ಮಕ್ಕಳನ್ನ ಇಟ್ಕೊಂಡು ಕೆಲಸ ಮಾಡೋದು ತುಂಬಾ ಕಷ್ಟ. ಒಂದು 5 ವಿಷಲ್ ಕೂಗಿಸಿದ್ರೆ ಸಾಕು, ಸಾಂಬಾರು ರೆಡಿ ಆಗುತ್ತೆ. ಅದನ್ನು ಮಸೋದು, ಅದಕ್ಕೆ ಸ್ವಲ್ಪ ಖಾರದ ಪುಡಿ, ಸಾಂಬಾರು ಪುಡಿ, ಉಪ್ಪು ಹಾಕಿ ಒಗ್ಗರಣೆ ಹಾಕಿದ್ರೆ ತುಂಬಾ ರುಚಿಯಾಗಿರುತ್ತೆ. ನಮ್ಮ ಮನೆಯವ್ರು ಫೋನ್ ತೊಗೊಂಡೋದ್ರಿಂದ ನನಗೆ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ನಾನು ನಮ್ಮ ಮನೆಯವ್ರ ಫೋನಲ್ಲೇ ನಾನು ವಿಡಿಯೋ ಮಾಡೋದು, ಯಾಕಂದರೆ ನನ್ನ ಫೋನ್ ಇಲ್ಲ. ಹಾಗಾಗಿ ಅಷ್ಟೇ. ಬಾಯಿ ಬಸ್ಲಿ ಸೊಪ್ಪಿನ ಸಾಂಬಾರು ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.